ಚಳಿಗಾಲದಲ್ಲಿ ಹಿರಿಯ ನಾಗರಿಕರಿಗೆ 7 ಅಗತ್ಯ ವಸ್ತುಗಳು ಅವರನ್ನು ಬೆಚ್ಚಗಿಡಲು ಮತ್ತು ಬಲವಾಗಿಡಲು. ವಿಶೇಷವಾಗಿ ವಯಸ್ಸಾದವರಿಗೆ ಈ ಋತುವು ಎಷ್ಟೇ ಸುಂದರವಾಗಿ ಕಾಣುತ್ತಿದ್ದರೂ ಇದು ಅಪಾಯಕಾರಿಯೂ ಆಗಿರಬಹುದು. ಸ್ವಲ್ಪ ಅಜಾಗರೂಕತೆಯು ಕೀಲು ನೋವು, ಶೀತ, ರಕ್ತದೊತ್ತಡ ಅಥವಾ ಹೃದಯದ ಸಮಸ್ಯೆಗಳನ್ನು ಕಾಣಬಹುದು. ಆದರೆ ನೀವು ಚಿಂತಿಸಬೇಡಿ. ಇಂದು ವಯಸ್ಸಾದ ವೃದ್ಧರಿಗೆ ಹಾನಿ ಮಾಡುವ 7 ವಿಷಯಗಳ ಬಗ್ಗೆ ನಾವು ನಿಮಗೆ ಹೇಳಲಿದ್ದೇವೆ. ಅವು ನಿಮ್ಮನ್ನು ಒಳಗಿನಿಂದಲೇ ಬೆಚ್ಚಗಿಡುತ್ತವೆ ಮತ್ತು ನಿಮಗೆ ಶಕ್ತಿಯನ್ನು ಒದಗಿಸುತ್ತವೆ ಮತ್ತು ಚಳಿಯಲ್ಲೂ ನಿಮ್ಮನ್ನು ಯೌವನದಿಂದ ಇಡುತ್ತವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಅವುಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 1. ದೇಸಿ ತುಪ್ಪ. ಚಳಿಗಾಲದಲ್ಲಿ ಅತ್ಯುತ್ತಮ ಟಾನಿಕ್. ನೀವು 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ತುಪ್ಪವು ನಿಮ್ಮ ದೇಹದ ಅತ್ಯುತ್ತಮ. ದೇಸಿ ಹಸುವಿನ ತುಪ್ಪವು ಚಳಿಗಾಲದಲ್ಲಿ ದೇಹವನ್ನು ಒಳಗಿನಿಂದ ಬೆಚ್ಚಗಿಡುತ್ತದೆ, ಕೀಲುಗಳಲ್ಲಿ ನಯಗೊಳಿಸುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಶೀತದಿಂದ ಉಂಟಾಗುವ ಬಿಗಿತವನ್ನು ಕಡಿಮೆ ಮಾಡುತ್ತದೆ. ಪ್ರಯೋಜನಗಳು: ಶುಷ್ಕತೆ ಮತ್ತು ಒರಟಾದ ಚರ್ಮವನ್ನು ತಡೆಯುತ್ತದೆ. ಮೂಳೆಗಳಲ್ಲಿ ನಮ್ಯತೆ, ಮೆದುಳು ಮತ್ತು ನರಗಳ ಪೋಷಣೆ. ಶೀತದಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರಿನೊಂದಿಗೆ 1 ಟೀ ಸ್ಪೂನ್ ದೇಸಿ ತುಪ್ಪವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಪ್ರತಿದಿನ 1 ರಿಂದ 2 ಟೀ ಸ್ಪೂನ್ ತುಪ್ಪದೊಂದಿಗೆ ರೋಟಿ, ಗಂಜಿ ಅಥವಾ ರಾಗಿ ಕಿಚಡಿ ತಿನ್ನಿರಿ. ನೆನಪಿಟ್ಟುಕೊಳ್ಳಿ, ನೀವು ಸೇವಿಸುವ ತುಪ್ಪದ ಪ್ರಮಾಣವನ್ನು ಮಿತಿಗೊಳಿಸಲು ಮರೆಯದಿರಿ. ಅತಿಯಾದ ಸೇವನೆಯು ತೂಕ ಮತ್ತು ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. 2. ಬೆಲ್ಲ. ಶೀತವನ್ನು ಓಡಿಸುವ ನೈಸರ್ಗಿಕ ಶಕ್ತಿವರ್ಧಕ. ಬೆಲ್ಲ ಚಳಿಗಾಲದಲ್ಲಿ ಸಿಹಿಕಾರಕ ಮಾತ್ರವಲ್ಲ, ಔಷಧವೂ ಆಗಿದೆ. ಇದು ನಿಮ್ಮ ದೇಹವನ್ನು ಬೆಚ್ಚಗಿಡುತ್ತದೆ, ನಿಮ್ಮ ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ಶೀತಗಳನ್ನು ತಡೆಯುತ್ತದೆ. ಅನುಕೂಲಗಳು: ಕಬ್ಬಿಣ ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ದೇಹದಲ್ಲಿ ಹಿಮೋಗ್ಲೋಬಿನ್ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಚಳಿಗಾಲದಲ್ಲಿ ಆಯಾಸ ಮತ್ತು ಆಲಸ್ಯವನ್ನು ಕಡಿಮೆ ಮಾಡುತ್ತದೆ. ಇದನ್ನು ಹೇಗೆ ತೆಗೆದುಕೊಳ್ಳುವುದು? ಊಟದ ನಂತರ 1 ಸಣ್ಣ ತುಂಡು ಬೆಲ್ಲ ಅಥವಾ ಬೆಲ್ಲ ಮತ್ತು ಬೆಳ್ಳುಳ್ಳಿಯನ್ನು ಒಟ್ಟಿಗೆ ತಿನ್ನುವ ಮೂಲಕ ನಿಮ್ಮ ದೇಹವನ್ನು ಬೆಚ್ಚಗಿಡಬಹುದು. ಬೆಲ್ಲ, ಎಳ್ಳು, ಲಡ್ಡುಗಳು ಚಳಿಗಾಲದಲ್ಲಿ ತುಂಬಾ ಪ್ರಯೋಜನಕಾರಿ. 3. ಎಳ್ಳು ಮತ್ತು ಕಡಲೆಕಾಯಿಗಳು ನಿಮ್ಮ ದೇಹಕ್ಕೆ ಉಕ್ಕಿನಂತಹ ಶಕ್ತಿಯನ್ನು ನೀಡಲು. ಎಳ್ಳು ಮತ್ತು ಕಡಲೆಕಾಯಿಗಳು ಚಳಿಗಾಲದಲ್ಲಿ ಅತ್ಯಂತ ಅಗ್ಗದ ಮತ್ತು ಪರಿಣಾಮಕಾರಿ ಶಕ್ತಿಯ ಮೂಲಗಳಾಗಿವೆ. 2. ಆರೋಗ್ಯಕರ ಕೊಬ್ಬುಗಳು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿವೆ. ಇದು ವಯಸ್ಸಾದವರ ಮೂಳೆಗಳನ್ನು ಬಲವಾಗಿಡುತ್ತದೆ. ಅನುಕೂಲಗಳು: ಕೀಲು ನೋವು ಮತ್ತು ಬಿಗಿತವನ್ನು ನಿವಾರಿಸುತ್ತದೆ, ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ದೇಹವನ್ನು ಶೀತದಿಂದ ರಕ್ಷಿಸುತ್ತದೆ. ನಿಮ್ಮ ಕೈ ಕಾಲುಗಳಲ್ಲಿ ಆಗುವ ನೋವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ದೇಹವನ್ನು ಶೀತದಿಂದ ರಕ್ಷಿಸುತ್ತದೆ. ಚರ್ಮದಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತದೆ. ಇದನ್ನು ಹೇಗೆ ತೆಗೆದುಕೊಳ್ಳುವುದು? ಪ್ರತಿದಿನ ಬೆಳಗ್ಗೆ 1 ಹಿಡಿ ಕಡಲೆಕಾಯಿ ಸೇವಿಸಿ ಅಥವಾ ಎಳ್ಳು ಲಡ್ಡು, ಎಳ್ಳು ಬೆಲ್ಲ ಚಿಕ್ಕಿ ತಿನ್ನಿರಿ. ರಾತ್ರಿ ವೇಳೆ 1 ಸ್ಪೂನ್ ಹುರಿದ ಎಳ್ಳನ್ನು ಉಗುರು ಬೆಚ್ಚಗಿನ ಹಾಲಿನೊಂದಿಗೆ ತೆಗೆದುಕೊಳ್ಳಿ. 4. ರಾಗಿ ರೊಟ್ಟಿ ಮತ್ತು ಸೂಪ್. ಚಳಿಗಾಲದಲ್ಲಿ ಶಕ್ತಿಯ ನಿಧಿ. ರಾಗಿ ಒಂದು ಸಾಂಪ್ರದಾಯಿಕ ಧಾನ್ಯವಾಗಿದ್ದು ಚಳಿಗಾಲದಲ್ಲಿ ಇದನ್ನು ತಿನ್ನುವುದು ನಿಮ್ಮ ದೇಹವನ್ನು ಬೆಚ್ಚಗಿಡುತ್ತದೆ ಮತ್ತು ಸಕ್ರಿಯವಾಗಿರಿಸುತ್ತದೆ. ಇದರಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಫೈಬರ್ ಸಮೃದ್ಧವಾಗಿದೆ. ಇದರ ಪ್ರಯೋಜನಗಳು: ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ, ರಕ್ತ ಪರಿಚಲನೆ ಸುಧಾರಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ
ಮಧುಮೇಹ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಇದನ್ನು ಹೇಗೆ ತೆಗೆದುಕೊಳ್ಳುವುದು? ರಾಗಿಯನ್ನು ರೋಟಿ ಅಥವಾ ಕಿಚಡಿ ರೂಪದಲ್ಲಿ ಸೇವಿಸಬಹುದು. ಸಂಜೆ ಬಿಸಿ ಸೂಪ್, ದಾಲ್ ಮಿಶ್ರ ತರಕಾರಿ ಅಥವಾ ಟೊಮೆಟೊ ಸೂಪ್ ಸೇವಿಸಬಹುದು. ಸೂಪ್ಗೆ ಕರಿಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸಿ ಶೀತವನ್ನು ಸೋಲಿಸಲು ಇದು ಮನೆಮದ್ದು. 5. ಶುಂಠಿ ಮತ್ತು ತುಳಸಿ. ನೆಗಡಿ ನಿವಾರಣೆಗೆ ಅಮೃತ ಜೋಡಿ. ವಯಸ್ಸಾದ ವೃದ್ಧರಲ್ಲಿ ನೆಗಡಿ, ಕೆಮ್ಮು, ಗಂಟಲು ನೋವು ಸಾಮಾನ್ಯವಾಗಿರುತ್ತದೆ. ಶುಂಠಿ ಮತ್ತು ತುಳಸಿ ಬೀಜಗಳು ನಿಮ್ಮ ದೇಹವನ್ನು ಬೆಚ್ಚಗಿಡಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರ ಪ್ರಯೋಜನಗಳು: ಕೆಮ್ಮು, ಶೀತ ಮತ್ತು ಜ್ವರವನ್ನು ತಡೆಯುತ್ತದೆ. ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಕೀಲು ನೋವು ಕಡಿಮೆ ಮಾಡುತ್ತದೆ. ದೇಹದ ಉಷ್ಣತೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೇಗೆ ತೆಗೆದುಕೊಳ್ಳುವುದು? ಬೆಳಗ್ಗೆ ಮತ್ತು ಸಂಜೆ ತುಳಸಿ, ಶುಂಠಿ ಚಹಾವನ್ನು ತೆಗೆದುಕೊಳ್ಳಿ. ದಿನಕ್ಕೆ 2 ಬಾರಿ 1 ಟೀ ಚಮಚ ಶುಂಠಿ ರಸ ಮತ್ತು ಜೇನುತುಪ್ಪ ಸೇವಿಸಿ. ಪ್ರತಿದಿನ 4 ರಿಂದ 5 ತುಳಸಿ ಎಲೆಗಳನ್ನು ಚೆನ್ನಾಗಿ ಅಗೆಯಿರಿ. 6. ಒಣ ಹಣ್ಣುಗಳು. ಚಳಿಗಾಲದಲ್ಲಿ ದೇಹಕ್ಕೆ ಗುರಾಣಿ, ಗೋಡಂಬಿ, ಬಾದಾಮಿ, ವಾಲ್ನಟ್ಸ್ ಮತ್ತು ಒಣದ್ರಾಕ್ಷಿ. ಚಳಿಗಾಲದಲ್ಲಿ ವಯಸ್ಸಾದವರ ದೇಹಕ್ಕೆ ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಅವುಗಳು ಒಮೆಗಾ 3 ಕೊಬ್ಬಿನಾಮ್ಲಗಳು, ವಿಟಮಿನ್ ಇ ಮತ್ತು ಖನಿಜಗಳನ್ನು ಒಳಗೊಂಡಿರುತ್ತವೆ. ಇದು ಮೂಳೆಗಳು, ಮೆದುಳು ಮತ್ತು ಹೃದಯವನ್ನು ಬಲವಾಗಿಡುತ್ತದೆ. ಅನುಕೂಲಗಳು: ಶೀತದ ವಾತಾವರಣದಲ್ಲಿ ದೇಹಕ್ಕೆ ಉಷ್ಣತೆ ನೀಡುತ್ತದೆ. ಹೃದಯ ಮತ್ತು ಮನಸ್ಸು ಎರಡನ್ನೂ ಪೋಷಿಸುತ್ತದೆ. ಆಯಾಸ ಮತ್ತು ಆಲಸ್ಯವನ್ನು ನಿವಾರಿಸುತ್ತದೆ. ನಿಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಹೇಗೆ ತೆಗೆದುಕೊಳ್ಳುವುದು? ಬೆಳಗ್ಗೆ 4 ರಿಂದ 5 ನೆನೆಸಿಟ್ಟ ಬಾದಾಮಿ ಸಿಪ್ಪೆ ತೆಗೆದು ತಿನ್ನುವುದು ಉತ್ತಮ. ದಿನಕ್ಕೆ 1 ಹಿಡಿ ಮಿಶ್ರ ಒಣ ಹಣ್ಣುಗಳು, ಹಾಲಿನಲ್ಲಿ ಒಣ ದ್ರಾಕ್ಷಿ ಅಥವಾ ವಾಲ್ನಟ್ ಮಿಶ್ರಣ ಮಾಡಿ ಕುಡಿಯಿರಿ. 7. ಅರಿಶಿನ ಹಾಲು. ಶೀತ ಮತ್ತು ಕಾಯಿಲೆಗಳ ವಿರುದ್ಧ ಗುರಾಣಿ. ಅರಿಶಿನ ಹಾಲನ್ನು ಆಯುರ್ವೇದದಲ್ಲಿ ಗೋಲ್ಡನ್ ಮಿಲ್ಕ್ ಎಂದು ಕರೆಯಲಾಗುತ್ತದೆ. ಇದು ಶೀತಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ನೋವು ನಿವಾರಕ ಮತ್ತು ಶೀತದಿಂದ ರಕ್ಷಣೆ, ನೋವಿನಿಂದ ಪರಿಹಾರ ಮತ್ತು ನಿದ್ರೆಯನ್ನು ಪ್ರೇರೇಪಿಸಲು ಇದು ಅತ್ಯುತ್ತಮ ಮನೆ ಮದ್ದಾಗಿದೆ. ಪ್ರಯೋಜನಗಳು: ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶೀತಗಳಿಂದ ರಕ್ಷಿಸುತ್ತದೆ. ಕೀಲು ಮತ್ತು ನರಗಳ ನೋವನ್ನು ಕಡಿಮೆ ಮಾಡುತ್ತದೆ. ನಿದ್ರೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಹೇಗೆ ತೆಗೆದುಕೊಳ್ಳುವುದು? ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ಉಗುರು ಬೆಚ್ಚಗಿನ ಹಾಲು ಮತ್ತು ಅರ್ಧ ಚಮಚ ಅರಿಶಿಣ. ನಿಮಗೆ ಬೇಕಾದರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಸೇರಿಸಿಕೊಳ್ಳಬಹುದು. ಬೋನಸ್ ಸಲಹೆಗಳು: ಆಹಾರ ಮಾತ್ರವಲ್ಲ, ಕೆಲವು ಅಭ್ಯಾಸಗಳು ದೇಹವನ್ನು ಶೀತದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ 15 ನಿಮಿಷಗಳ ಕಾಲ ಸೂರ್ಯನ ಎಳೆ ಬಿಸಿಲಿನಲ್ಲಿ ನಿಂತುಕೊಳ್ಳಿ. ಸಾಸುವೆ ಎಣ್ಣೆಯಿಂದ ನಿಮ್ಮ ಪಾದಗಳಿಗೆ ಮಸಾಜ್ ಮಾಡಿ. ಉಗುರು ಬೆಚ್ಚಗಿನ ನೀರು ಕುಡಿಯಿರಿ. ತಣ್ಣನೆಯ ಗಾಳಿಯಲ್ಲಿ ಹೊರಗೆ ಹೋಗುವ ಮೊದಲು ನಿಮ್ಮ ತಲೆ ಮತ್ತು ಕಿವಿಗಳನ್ನು ಮುಚ್ಚಿಕೊಳ್ಳಿ. ಆದ್ದರಿಂದ ಸ್ನೇಹಿತರೆ, ಈ 7 ವಿಷಯಗಳು ಚಳಿಗಾಲದಲ್ಲಿ ನಿಮ್ಮ ಆರೋಗ್ಯಕ್ಕೆ ಗುರಾಣಿಯಂತೆ ಕೆಲಸ ಮಾಡುತ್ತವೆ. ವಯಸ್ಸಾದ ವೃದ್ಧರು ಇವುಗಳನ್ನು ತಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಂಡರೆ ಶೀತದ ಪರಿಣಾಮ ಕಡಿಮೆಯಾಗುತ್ತದೆ. ನೀವು ಇದನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡರೆ ಶೀತವು ನಿಮ್ಮ ದೇಹದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಬದಲಾಗಿ ಈ ಋತುವಿನಲ್ಲಿ ಶಕ್ತಿ, ಉತ್ಸಾಹ ಮತ್ತು ನವೀಕೃತ ಶಕ್ತಿ ಬರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.